ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಯಾವುದು? ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ? ಈ ದೇಶ ಎಲ್ಲ ಸಮಾಜದವರು ಒಂದಾಗಿ ಅಣ್ಣ ತಮ್ಮದಂಗೆ ಬಾಳ್ತಾ ಇದ್ದಾರೆ. ಇವತ್ತಿಂದಲ್ಲ, ಯಾವತ್ತಿಂದ ಸ್ವಾತಂತ್ರ್ಯ ಬಂದಿದೆ. ಈಗ ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ಸಮಾಜ ಅವರು ತ್ಯಾಗ ಆಗಲಿಲ್ಲ, ಎಲ್ಲ ಸಮಾಜದವರು ತ್ಯಾಗ ಆಗಿದ್ದಾರೆ. ಹಾಗಾಗಿ ಅವತ್ತಿಂದನೂ ಎಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದು ರಾಜಕೀಯ ಹಿನ್ನೆಲೆ, ರಾಜಕೀಯ ಲಾಭಕ್ಕೋಸ್ಕರ ಇದು ಜಾತಿಯನ್ನು ತಂದಿರೋದು. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈ ಪೊಲಿಟಿಕಲ್ ರಾಜಕೀಯದವರು ಇದು ಜಾತಿಯನ್ನು ಮಾಡಿದ್ದಾರೆ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಒಟ್ಟಾಗಿ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬರ್ತಾರೆ. ಯಾರು ಏನು ಹೇಳ್ತಾರೋ ಗೊತ್ತಿರೋ ಅದಂತೂ ಯಾರೂ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಯಾವುದು? ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ? ಈ ದೇಶ ಎಲ್ಲ ಸಮಾಜದವರು ಒಂದಾಗಿ ಅಣ್ಣ ತಮ್ಮದಂಗೆ ಬಾಳ್ತಾ ಇದ್ದಾರೆ. ಇವತ್ತಿಂದಲ್ಲ, ಯಾವತ್ತಿಂದ ಸ್ವಾತಂತ್ರ್ಯ ಬಂದಿದೆ. ಈಗ ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ಸಮಾಜ ಅವರು ತ್ಯಾಗ ಆಗಲಿಲ್ಲ, ಎಲ್ಲ ಸಮಾಜದವರು ತ್ಯಾಗ ಆಗಿದ್ದಾರೆ. ಹಾಗಾಗಿ ಅವತ್ತಿಂದನೂ ಎಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದು ರಾಜಕೀಯ ಹಿನ್ನೆಲೆ, ರಾಜಕೀಯ ಲಾಭಕ್ಕೋಸ್ಕರ ಇದು ಜಾತಿಯನ್ನು ತಂದಿರೋದು. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈ ಪೊಲಿಟಿಕಲ್ ರಾಜಕೀಯದವರು ಇದು ಜಾತಿಯನ್ನು ಮಾಡಿದ್ದಾರೆ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಒಟ್ಟಾಗಿ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬರ್ತಾರೆ. ಯಾರು ಏನು ಹೇಳ್ತಾರೋ ಗೊತ್ತಿರೋ ಅದಂತೂ ಯಾರೂ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ. ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಯಾವುದು? ಈ ದೇಶ ಹಿಂದೂ ರಾಷ್ಟ್ರ ಆಗಬಾರ್ದು ಯತೀಂದ್ರ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ? ಈ ದೇಶ ಎಲ್ಲ ಸಮಾಜದವರು ಒಂದಾಗಿ ಅಣ್ಣ ತಮ್ಮದಂಗೆ ಬಾಳ್ತಾ ಇದ್ದಾರೆ. ಇವತ್ತಿಂದಲ್ಲ, ಯಾವತ್ತಿಂದ ಸ್ವಾತಂತ್ರ್ಯ ಬಂದಿದೆ. ಈಗ ಸ್ವಾತಂತ್ರ್ಯ ಬರೋಕ್ಕೆ ಒಂದೇ ಸಮಾಜ ಅವರು ತ್ಯಾಗ ಆಗಲಿಲ್ಲ, ಎಲ್ಲ ಸಮಾಜದವರು ತ್ಯಾಗ ಆಗಿದ್ದಾರೆ. ಹಾಗಾಗಿ ಅವತ್ತಿಂದನೂ ಎಲ್ಲ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಇದು ರಾಜಕೀಯ ಹಿನ್ನೆಲೆ, ರಾಜಕೀಯ ಲಾಭಕ್ಕೋಸ್ಕರ ಇದು ಜಾತಿಯನ್ನು ತಂದಿರೋದು. ಇದಕ್ಕಿಂತ ಮುಂಚೆ ಇರಲಿಲ್ಲ. ಈ ಪೊಲಿಟಿಕಲ್ ರಾಜಕೀಯದವರು ಇದು ಜಾತಿಯನ್ನು ಮಾಡಿದ್ದಾರೆ. ನಮ್ಮ ದೇಶ ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲ ಒಟ್ಟಾಗಿ ಪ್ರೀತಿಯಿಂದ ಅಣ್ಣ ತಮ್ಮದಿರಂಗೆ ಬರ್ತಾರೆ. ಯಾರು ಏನು ಹೇಳ್ತಾರೋ ಗೊತ್ತಿರೋ ಅದಂತೂ ಯಾರೂ ಮುಗ್ಸೋಕ್ಕೆ ಸಾಧ್ಯನೇ ಇಲ್ಲ.